ಬಹಳ ಚಂದ ಹೇಳ್ಯಾರ ತಮ್ಮ. ಏನ್ ಹೇಳ್ಯಾರಿಪ್ಪ? ಅದು ಎಂತ ಮಾತು ಹೇಳ್ಯಾರ? ಎಂತ ಮಾತು ಹೇಳ್ಯಾರಿ? ಸಾಧುರಿಗೆ ಸಂತರಿಗೆ ಬೇಕು ಬಸು ಕಲ್ಯಾಣ, ಸರ್ಕಾರಕ್ಕೆ ಬೇಕು ಕುಟುಂಬ ಕಲ್ಯಾಣ, ಹಿರಿಯರಿಗೆ ಬೇಕು ಗಿರ್ಜಿ ಕಲ್ಯಾಣ, ಮಟಕ ಆಡೋರಿಗೆ ಬೇಕು ಮುಂಬೈ ಕಲ್ಯಾಣ, ಸಣ್ಣ ಹುಡುಗರಿಗೆ ಬೇಕು ನಂಜುಂಡಿ ಕಲ್ಯಾಣ. ಇವು ಎಲ್ಲಾ ಕಲ್ಯಾಣ ಅದಾವ. ಅದಕ್ಕೆ ಮತ್ತೊಂದು ಮಾತಿನೊಳಗ ಜ್ಞಾನಿ ಬಾಳ ಚಂದ ಹೇಳ್ಯಾನ ತಮ್ಮ. ಏನ್ ಹೇಳ್ಯಾರಿಪ್ಪ? ಹರ್ಕ ಮುರ್ಕ ಮೇಲಲ್ಲ, ತಿರ್ಕೊಂಡ್ ತಿರುಗಿದ್ರ ಪ್ರಪಂಚ ಅಲ್ಲ, ಎರ್ಕೊಂಡವ್ರ ಬಡ್ಡ್ಯಾಗ ಡೊಕ್ಕದ್ರ ಜಳಕ ಅಲ್ಲ, ಕಾಂಚನ ಕಾಂಬಿಗೆ ಕಾಗರದ ಒತ್ತರ ಶಿವಸನ ವಾಸ ಬರುವುದಿಲ್ಲ. ಒಂಟ ಬಂಟಲ್ಲ, ಜೋಳಿಗೀಡಲ್ಲ, ಚಕ್ಕ ಗಂಡಸಲ್ಲ, ಕಚ್ಚಾ ಗುರುವಲ್ಲ, ಲುಚ್ಚ ಶಿಷ್ಯ ಅಲ್ಲ. ಮತ್ತೊಂದು ಮಾತಿನೊಳಗ ಹಾಲು ಮತದ ಮೂಲ ಒಡೆಯರು ಬಹಳ ಚಂದ ಹೇಳ್ಯಾರ ತಮ್ಮ. ಏನ್ ಹೇಳ್ಯಾರಪ್ಪ? ಜಾಲಿ ಹೊತ್ತ ಜಗ ಸುದ್ದಿ ಪುರಾಣ ಬರೆದ ನಮ್ಮ ಹುಲಜಂತಿ ಅಡಿವೆಪ್ಪ, ಬಡ್ಡಿ ಹಿಡಿದ ಪದ ಹಡ್ಡಿ ಹಾಡಿದ ಸಾರವಾಡ ಸಿದ್ದಪ್ಪ, ಕುತನಿಯ ಚೂಲಾಕಿ ಕುತ್ತ ಹಾಡಿಕೆ ಮಾಡಿದ ಹತ್ತರಿಕೆ ಅಡಿವೆಪ್ಪ, ಕಾಲ ಬಿತ್ತದೆ ಜ್ವಾಲ ಬೆಳೆದನ ಜೇವರ ಗೌಡಪ್ಪ, ಹಗರ ಮೇಳ ಕಂಡ ಚಿಗುರೋಡಿ ಬರ್ತಾನ ಕಬ್ಬುರ ಗುರಪ್ಪ, ತಗಲ ಮಾತಾಡ ಮಗನ ತಗಲ ಸುರಿಯ ವಾನ ಹಿಂದಿಯ ಜಗ್ಗಪ್ಪ. ನನ್ನ ಆತ್ಮಿ ಬಂಧುಗಳೇ, ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು ಮಾತು. ಇನ್ನು ಮ್ಯಾಲ ನಿಮಗೊಂದು ಮಾತು ಹೇಳ್ತೀನಿ. ಹಾಲು ಮತ್ತದ ಮೂಲ ಒಡೆಯರು ಒಂದು ಮಾತಿನೊಳಗ ಬಹಳ ಚಂದ ಹೇಳ್ಯಾರ. ಏನ್ ಹೇಳ್ಯಾರಪ್ಪ? ಅದು ಎಂತ ಮಾತು ಹೇಳ್ಯಾರ? ಎಂತ ಮಾತು ಹೇಳ್ಯಾರಪ್ಪ? ಪಾಂಡವರ ಕ್ವಾಟಿ ಎಂಬುದೇ ಪಂಚತತ್ವದ ಪಿಂಡಂಡ, 7 ಸುತ್ತಿನ ಕ್ವಾಟಿ 7 ಪದರಿನ ತ್ವಚದ ಈ ಪಿಂಡಂಡ, 7 ಸುತ್ತಿನ ಕ್ವಾಟಿಯ ಬಾಗಿಲ, ಜ್ಞಾನ ಬಂಡರ ಹೊಡೆದ ತೆರೆದ ಪುಂಡ, ಅಜ್ಞಾನ ಎಂಬು ಭೀಮನ ಬಯಲಿಗೋರಿಸಿ ಅಂತರಂಗ ಲಾಲಭಾಗ ನೋಡಿಕೊಂಡ, ಲಾಲಭಾಗದ ಒಳಗಿನ ಕೋಮಲ ಗುಣದ ಪುಷ್ಪ ಹರಿದುಕೊಂಡ, ಈ ಪುಷ್ಪಕ್ಕೆ ಅಜ್ಞಾನಿ ಎಂಬ ಹುಳ ಮುಟ್ಟಿಲನ್ನು ಮನಸ್ಸಿಗೆ ತಿಳಿದುಕೊಂಡ, ಅಂತಃಕರಣ ನಾಗರ ಮಾಮಿ ನೋಡಿಕೊಂಡ, ಶಿವನಾಮದ ಶೀತಳ ತುಂಬಿಕೊಂಡ, ಸತ್ಯ ಪರಶುವನಿಗೆ ತಿಳಿಸಿ ಬೆರೆತುಕೊಂಡ, ಸತ್ಯ ಎಂಬು ಶಿರಡೋಣ ಮಠ ಕಂಡ, ಅರು ಎಂಬ ಗುರು ಬೀರೇಶ್ವರನ ಭಕ್ತಿ ಮಾಡಿ ಅಜರಾಮರ ಮುಕ್ತಿ ಪಡೆದುಕೊಂಡ ಶ್ರೀ ಮಾಲಿಂಗರಾಯ ದೇವ ಮಾನವರ ಒಳಗ ಮಿಗಲ ಎನಿಸಿದೆ ಗಂಡಗಬರು ಎಂದ ನಮ್ಮ ಅಡಿವೆಪ್ಪ ಮಾರಾಯ. ಮತ್ತೊಂದು ಮಾತಿನೊಳಗೆ ನಮ್ಮ ಅಡಿವೆಪ್ಪ ಮಾರಾಯ ಬಹಳ ಚಂದ ಹೇಳ್ಯಾನ್ರಿ. ಏನ್ ಹೇಳ್ಯಾರಪ್ಪ? ಗಳ್ಳಾಸುರನ ಶ್ರೀ ಬೀರೇಶ್ವರ ಮರ್ದಿಸಿ ಆತನ ಶರೀರದಿಂದ ಭಾವನ ಬಿರುದಾವಳಿ ತರಿಸಿ, ಡೊಳ್ಳು ಕೈತಾಳಕ್ಕೆ ಮೊದಲು ಮಾನ ಕುಡಿಸಿ ಬಿರುದಾವಳಿ ಮೇಲೆ ಚಕ್ಕಪ್ಪ ಮಾಳಪ್ಪನ ಹೆಸರಲ್ಲಿ ಸಿಕ್ಕ ಹೊಡಿಸಿ ಬಿರುದುಗಳ ಕೊಟ್ಟು ಕಳಿಸಿದೆ ಕೈಲಾಸಕ್ಕೆ ಪುರು ಮನಸ್ಸಿ, ಅದು ಶಿವನ ಗದಿಗೆ ಉಪಯೋಗಿಸಿ ಎಂದ ನಮ್ಮ ಅಡಿವೆಪ್ಪ ಮಾರಾಯ. ಅದಕ್ಕ ಭಾವನ ಬಿರುದಾವಳಿ ಎತ್ತರ್ತಮ್ಮ. ಅವೇ ಕನ್ನಡದೊಳಗ 52 ಬಿರುದಾವಳಿ ಎತ್ತಾರ. ಆ 52 ಬಿರುದಾವಳಿ ಯಾವ್ರಪ್ಪ? ಡೊಳ್ಳು ಕೈತಾಳು ಕಾಳೆ ನಿಬೇರಿ ಹಕ್ಕಾಳಿ ಚಿನಕಾಳಿ ಕಣಿಗಚ್ಚಿ ಜಾಂಗಟಿ ಕಡೆ ಡಾಲು ಸಾಲ್ ಸತ್ತಿಗೆ ಮೇಲ್ಕಳಸ ದೂಪರ್ತಿ ಪಂಚಗಂಟಿ ಡಪ್ಪು ನಗಾರಿ ನೌಬೆತ್ತ ಪಲ್ಲಕ್ಕಿ ತುರಾಯಿ ಹಡುಮಗರಿ ಹಂದಿಪಾರಿ ಹೊನ್ನರಿಕದ ಒಂಡೆ ಅಲಗ ಪದಕದ ಹಾರು ಕುಂದಲ ಉಡದಾರು ನಡಕಟ್ಟು ಮುರಿಯ ಕಂಕಡಿ ರುಳಿಯ ಪದಕ ರುಮ್ಮ ಚೂರಿ ಗುಂಡಗತ್ತರಿ ಕಟಾರಿ ಕಿರೀಟ ಮುಳ್ಳಾಂಗಿ ಕಂಕಣ ಗತ್ತಿ ವಜ್ರ ಗತಿ ಚಪ್ಪು ಕೊಂಡಿ ವಜ್ರ ಮುಟ್ಟಿ ಗಜಾಂಕೋಶ ಬಿಲ್ಲು ಬಾಣ ಕೆಂದು ಬಾಣ ರೇತು ಬಾಣ ಎಂಕು ಬಾಣ ಸೂರ್ಯ ಬಾಣ ಉರಿಯ ಬಾಣ ಹೊಗೆಯ ಬಾಣ ಚೌರ್ಯ ಸಮಯ ದಂಡ ಗುಂಡ ಕೈಗಡಗ ಕಾಲ್ಗಡಗ ಕರ್ಣ ಕುಂಡಾಲ. ಇವೇ 52 ಬಿರುದಾವಳಿ. ಇಂಥ ಕಿತ್ತಿ ಬೀಳ್ಬೇಕಲ್ರಿ ಎಲ್ಲ. ಅದಕ್ಕ ನನ್ನ ಆತ್ಮೀಯ ಬಂಧುಗಳೇ, ಸರ್ಜೋಡಿ ಕಲಾವಂತರು ಮಾತಾಡ್ಯಾರ. ನೀವು ಎಲ್ಲಾರು ಇಲ್ಲೆಲ್ಲ ಕೂತು ಕೇಳಿರಿ. ಎರಡೂ ಮಕ್ಕಳ ನಿಮಗ ಇವತ್ತು ಅಟ್ಟೆ ಅದಾವ, ಹೌದಿಲ್ಲ? ಒಂದ್ ಮಾತು ಹೇಳ್ತೀನಿ ನಾ ನಿಮಗ. ಒಂದು ವರ್ಷನೊಳಗ 355 ದಿವಸ 60 ನೀವ್ ಎಟ್ಟೆ ಪಾಪ ಮಾಡಿದ್ರ ಇವತ್ತೊಂದ್ ದಿನ ಕೂತ್ ಕೇಳಿದ್ರ ಆ ಕರ್ಮದ ಗಂಟ ನಶಿಸಿ ಹೋಗ್ತದೇನ್ರಿ ಹಿರಿಯರ? ಹೇ ಒಂದ್ ಮಾತ, 365 ದಿವಸದಾಗ ಮನುಷ್ಯ ತಿಳಿದು ತಪ್ಪು ಮಾಡ್ತದ. ಇವತ್ತು ಒಂದಿನ ಡೊಳ್ಳಿನ ಹಾಡಿಕೆ, ಒಂದು ಭಜನ, ಒಂದು ಕೀರ್ತನ, ಒಂದು ನಾಟಕ ಕೇಳಿದ್ರ ಆ ಮಾಡಿರ್ತಕ್ಕಂತ ಕರ್ಮದ ಗಂಟ ನಶಿಸಿ ಹೋಗ್ತೇನ. ನೀವೆಲ್ಲ ಕೇಳಿರಲ್ಲ. ಜಗತ್ತಿನೊಳಗ ನಾವು
ಎಷ್ಟೋ ಮಂದಿಗೆ ಮೋಸ ಮಾಡಿದೆವು, ಎಷ್ಟೋ ಮಂದಿ ಜೀವ ಹೊಡೆದೆವು, ಎಷ್ಟೋ ಮಂದಿ ಭಕ್ತ ನಡೆಸಿದೆವು, ಎಷ್ಟೋ ಮಂದಿ ದರುಡಿ ಮಾಡಿದೆವು, ಎಷ್ಟೋ ಮಂದಿ ಕೊಲೆ ಮಾಡಿದೆವು. ಒಂದ್ 5 ಮಿನಿಟ್ ಬಂದು ಡೊಳ್ಳಿನ ಹಾಡಿಕೆ ಕೇಳಿದ್ರೆ ಕರ್ಮದ ಗಂಟು ನಶಿಸಿ ಹೋಗ್ತದ್ರಿ. ಹಂಗ್ರಿ ಒಯ್ದು ಕಚೇರಿಗೆ ಹಾಕಿ ಬುರ್ಗ ತೆಗಿತಾರ. ಬುರ್ಗ ಯಾಕ್ರಿ? ಮೊಬೈಲ್ ಸ್ವಿಚ್ ಆಫ್ ಆಯ್ತಂದ್ರ ಚಾರ್ಜರ್ ಮಾಡೋಣ ಹೆಂಗ ಚಾಲು ಆತಲ್ಲ, ಇಂತ 1-2% ಮಾತು ಕೇಳೋಣ ಕರ್ಮದ ಗಂಟು ನಶಿಸಿ ಹೋಗ್ತತ್ತ. ನೋಡ್ರಪ್ಪ ಹೆಂಗ್ರಿ ನಶಿಸಿ ಹೋಗ್ತದೇನು? ನಿಮಗೊಂದು ಮಾತು ಹೇಳ್ತೀನಿ, ಹಂಗೇನ ಅದು ಆಗುದಿಲ್ಲ. ಹೌದೌದು. ಇವತ್ತ ಸಂತರ ಜಾತ್ರೆ ಅದ. ಹೌದೌದು. ನನಗೊಂದ ನೀ ಅನ್ನೋದು, ನಿನಗೊಂದ ನಾ ಅನ್ನೋದಾದ್ರ ಜಾತ್ರೆಗೆ ಧಕ್ಕೆ ಬರ್ತದೆ, ಶಾಂತಿಗೆ ಧಕ್ಕೆ ಬರಬಾರ್ದು. ಹೌದೌದು. ಒಳ್ಳೆ ಮಾತಾಡ್ರಿ ಅಂತ ಹೇಳಿ ಹೋಗ್ಯಾರ ನಮ್ಮ ಕಮಿಟಿ ಅವರು. ನಿಮಗೊಂದು ಮಾತು ಹೇಳ್ತೀನಿ ನಾನು. ಸರ್ವಜ್ಞ ಕವಿ ಹೇಳ್ಯಾನ, ಏನಂತ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರ ಇದ್ದು ಬಲ ಇಲ್ಲ, ಎಲ್ಲರಿಗೆ ಸಾಹಿತ್ಯವೇ ಇಲ್ಲ ಸರ್ವಜ್ಞ. 6 ಶಾಸ್ತ್ರ 18 ಪುರಾಣ 4 ವೇದ ಅದಾವಪ್ಪ ಅಂತಂದ್ರ ಬೇಕಾದ್ರ ಒಂದು ಪುರಾಣ ಓದಿಕೊಂಡಿರ್ತಾನ, ಬೇಕಾದ್ರ ಒಂದು ಶಾಸ್ತ್ರ ಓದಿಕೊಂಡಿರ್ತಾನ, ಬೇಕಾದ್ರ ಒಂದು ವೇದ ಓದಿಕೊಂಡಿರ್ತಾನ. 6 ಶಾಸ್ತ್ರ 18 ಪುರಾಣ 4 ವೇದ ಓದಿಕೊಂಡಂತ ವ್ಯಕ್ತಿ ಈ ಭೂಮಿ ಮೇಲೆ ಯಾರು ಇಲ್ಲ ಅಂತೇಳಿ ಸರ್ವಜ್ಞ ಕವಿಗಳು ಹೇಳ್ಯಾರ. ಹೌದಿಲ್ಲ? ನಮಗ ಪ್ರಶ್ನೆ ಕೇಳಿದ್ರ ಅವ್ರು ಹಾಲು ಮತ್ತು ಒಳಗೊಂದು ಕೇಳ್ಯಾರಲ್ರಿ, ನೀವೆಲ್ಲ ಕೇಳಿರಿ. ಯಾರ ರಾಜ್ಯದ ಒಳಗ, ಯಾ ಜಿಲ್ಲಾದೊಳಗ, ಯಾ ತಾಲೂಕದೊಳಗ ಹಾಲು ಮಟ್ಟದೊಳಗ ಒಂದು ಜಾತ್ರೆ 10 ವರ್ಷಕ್ಕೊಮ್ಮೆ ಮಾತಾಡ್ತ. ನಿಮಗೊಂದು ಮಾತು ಹೇಳ್ತೀನಿ, ಮುಂದೂಣಿಗೆ ಮಾಡ್ತೀನಿ ಅನ್ನವನೇ 20 ವರ್ಷ ಹೋಗೋದು ಒಬ್ಬದು. ನಿಮಗೊಂದು ಮಾತು ಹೇಳ್ತೀನಿ, ಹರಿಕೆ 12 ವರ್ಷ, ಯಾವ 30 ವರ್ಷ ತಿರ್ಯಾರ ಹೇಳ್ಯಾರ. 10 ವರ್ಷಿಗೆ ಮಾಡ್ಬೇಕು, 11 ವರ್ಷಿಗೆ ಮಾಡ್ಬೇಕು, 3 ವರ್ಷಿಗೆ ಮಾಡ್ಬೇಕು ನಾವ್ ಹೊತ್ತೇವು. ಅದು ಮಾಡಿಸ್ಕೋ ಕಾಲ ಬರ್ಬೇಕಂತದು. ಯಾಕ್ರಿ? ನಾವ್ ಮಾಡ್ಯಾನಂದ್ರೆ ನಮ್ ಸದ್ಯಾನಿಲ್ಲ, ನೀವು ಮಾಡ್ಯಾನಂದ್ರೆ ನಿಮ್ದು ಸದ್ಯಾನಿಲ್ಲ. ಮಾಡಿಸುವವ ಮಾಡೋದು ಮನಸ್ಸು ಒಂದಾದಕ್ಕಾರ ಅವಾಗ ಕಾರ್ಯ ಶುದ್ಧ ಆಗ್ತದ, ಅಂತಾನ ಶುದ್ಧ ಆಗಲ್ಲ. ಮುತ್ತಿಯವರು ಇಲ್ಲಿ ಸಂತರು ಒಂದ ದವಾಖಾನೆ ಹಾಸ್ಪಿಟಲ್ ಕಟ್ಟಿ ಇಲ್ಲಿ ಸಿದ್ಧರಿಗೆ ಬರ ಮಾಡಿಕೊಂಡಾರ. ಎಷ್ಟೋ ದಿನ ಮಾಡ್ಕೋಬೇಕಂದ್ರೆ ಆಗಿಲ್ಲ, ಕಾಲ ಇವತ್ತು ಕೂಡಿ ಬಂದಾದ. ಆ ಕೂಡಿ ಬಂದಾಗ ಇಂತ ಶಾಂತಿಗೆ ಇವೆರಡು ಮೇಳಗಳನ್ನ ಕೂಡ್ಯಾವ ಇಲ್ಲಿ. ಹೌದಿಲ್ಲ? ಹಂಗ ಜಾತ್ರೆದು ಕೂಡಿ ಬರ್ಬೇಕಾದ ಕಾಲ ಆ ಜಾತ್ರೆ ಆಗ್ತದ. ಹೌದು. ನಮಗ ಮಾತ್ರ ಇಟ್ಟು ತಿಳಿದ ಹೇಳಿನಿ, ಪ್ರತಿ ಒಂದಕ್ಕೆ ಪುರಾಣ ಬೇಕು ಅಂತ ಕಮಿಟಿ ಅವ್ರು ಹೇಳ್ಯಾರ, ಸರಿಜೋಡಿ ಕಲಾವಿದರು ಹೇಳ್ಯಾರ. ಆ ಪುರಾಣದಾಗ ನಮಗೇನ ಸಿಕ್ಕಿಲ್ಲ, ಬಂದ್ರೆ ಹೇಳ್ತೇವ್, ಬರ್ಲಿಕ್ಕೆ ಇಲ್ಲ. ಇನ್ನ ನಾವೊಂದು ಕೇಳ್ತೀನಿ ಯಾಕ್ರಿ? ಕೇಳ್ರಲ್ಲ. ಹಾಲು ಮತ್ತದೊಳಗ ಒಂದು ಪ್ರಶ್ನೆ ಕೇಳ್ತೀನಿ, ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಈಗ ಸದ್ದ ಈ ಶಾಂತಿ ನಿಮಿತ್ತಿಗಾಗಿ ಕೆಲವೊಬ್ರು ಕಾರ್ನಾಗ ಬಂದಾರ, ಕೆಲವೊಬ್ರು ಸೈಕಲ್ ಮೋಟರ್ನಾಗ ಬಂದಾರ, ಕೆಲವೊಬ್ರು ಬಸ್ಸಿಗೆ ಬಂದಾರ, ಕೆಲವೊಬ್ರು ನಡ್ಕೋತ ಬಂದಾರ. ನಾವು ಎಡ್ಡು ಮೇಳ ಕುರ್ಚಾರ್ದಾಗ ಕೂತು ಬಂದಿದ್ದೇವು. ಹೌದಿಲ್ಲ? ಇದರ